ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ ನೋಡ್ತಿರ್ತೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಕ್ರೋಶಾ ಕುಚ್ಚು ಬೇಸಿಕ್ ಚೈನ್ ಸ್ಟಿಚ್ನ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ನನ್ನ ಚಾನಲ್ನಲ್ಲಿ. ಸೊ ಇದು ಬಿಗಿನರ್ಸಿಗೆ. ಈಗ ಬಿಗಿನರ್ಸು ಚೈನ್ ಸ್ಟಿಚ್ ಹಾಕೋದನ್ನು ನಾನು ಹೇಳ್ಕೊಟ್ಟಿದ್ದೀನಲ್ಲ. ಸೊ ಈಗ ನೆಕ್ಸ್ಟು ಚೈನ್ ಸ್ಟಿಚ್ಚಲ್ಲೇ ನಾವು ಯಾವ ಥರ ಬೀಡ್ಸ್ಗಳನ್ನ ಕ್ರೋಶಾದಲ್ಲಿ ಹಾಕೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ದರೆ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೇಕಾಗಿರೋದು 10 ನಂಬರ್ ಕ್ರೋಶಾ ನೀಡಲ್. ಸೊ ನೆಕ್ಸ್ಟ್ 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ಮತ್ತು ಬೀಡ್ಸ್. ನೀವು ಯಾವ ಥರ ಬೀಡ್ಸ್ ಆದರೂ ಯೂಸ್ ಮಾಡ್ಬೋದು. ನಾನು ಇವತ್ತು ಫ್ಲವರ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಸೊ ಫ್ಲವರ್ ಬೀಡ್ಸ್. ಸ್ಯಾರಿ ಪೀಕೋ ಸ್ಟಿಚ್ ಜಿಗ್ಜ್ಯಾಕ್ ಆಗಿರುತ್ತೆ. ಸೊ ಜಿಗ್ಜ್ಯಾಕ್ ಹಾಕಿದ್ಮೇಲೆ ಇದು ಸ್ಯಾರಿ ರೈಟ್ ಸೈಡ್ ಅಂದರೆ ಸೀದಾ ಸೈಡು, ಇದು ಉಲ್ಟಾ ಸೈಡು. ಸೊ ಸೀದಾ ಸೈಡ್ ಇಟ್ಕೊಂಡು ನಾವು 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ಇದನ್ನು ಕೈಯಲ್ಲಿ ಬೆರಳಲ್ಲಿ ಈ ಥರ ಸುತ್ತಕೊಂಡು ನೆಕ್ಸ್ಟ್ ಇಲ್ಲೊಂದು ನಾಟ್ ಆಗಿದೆಯಲ್ಲ, ನಾಟನ್ನು ಬ್ಯಾಕ್ ಸೈಡ್ ತೊಗೊಬೇಕು ನಾವು. ಇದು ನಾಟು ಬ್ಯಾಕ್ ಸೈಡ್. ಸೊ ಬ್ಯಾಕ್ ಸೈಡ್ ಇಟ್ಕೊಂಡಾದ್ಮೇಲೆ ನಾವು ಕ್ರೋಶಾ ನೀಡಲ್ನ ತೊಗೊಂಡು, ಕ್ರೋಶಾ ನೀಡಲ್ ಪಾಯಿಂಟ್ ಬರುತ್ತೆ, ಕಾಣಿಸ್ತಿದೆ ಅನಿಸುತ್ತಲ್ಲ, ಈ ಹೈ ಕ್ರೋಶಾ ನೀಡಲ್ ಹೈ ನಮ್ಮ ಸೈಡ್ ಇರಬೇಕು ಯಾವಾಗಲೂ. ಸೊ ಕ್ರೋಶಾ ನೀಡಲ್ ಹೈನ ಈ ಥರ ಹಾಕಿ ಒಂದು ಸಲ ಥ್ರೆಡ್ ಮೇಲೆ ರೋಲ್ ಮಾಡಬೇಕಾಗುತ್ತೆ. ರೋಲ್ ಮಾಡಿದ್ಮೇಲೆ ಅದನ್ನು ತೆಳಭಾಗದಿಂದ ಮೇಲ್ಗಡೆ ಅಂದರೆ ಸ್ಯಾರಿದು ನಾಟು ಬ್ಯಾಕ್ ಸೈಡ್ ಇರುತ್ತಲ್ಲ, ಸಾರಿ ಇನ್ನೊಂದು ಸಲ ತೋರಿಸ್ತೀನಿ. ಬ್ಯಾಕ್ ಸೈಡ್ ಇರುತ್ತಲ್ಲ, ಸೊ ನೀಡಲ್ನ ಮೇಲ್ಗಡೆಯಿಂದ ಇಲ್ಲಿರೋ ದಾರನ ಒಂದು ಸಲ ಸುತ್ತಿ ಮೇಲೆ ತಗೊಬಂದು ನಾಟ್ ಹಾಕುವಂಥದ್ದು. 2 ಟೈಮ್ ನಾಟ್ ಹಾಕ್ಕೊತೀನಿ ನಾನು. ನಾಟ್ ಹಾಕಿದ್ಮೇಲೆ ನೆಕ್ಸ್ಟು ಮಾಮೂಲಿ 4 ಚೈನ್ಸ್, ಅದನ್ನು ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಗೊತ್ತಿಲ್ಲ ಅಂದರೆ ಮತ್ತೆ ಇನ್ನೊಂದು ವಿಡಿಯೋನ ಹೋಗಿ ನೋಡ್ಕೊಂಬನ್ನಿ. 3 4 ಎಲ್ಲಿಗೆ ಬರುತ್ತೆ ಅಲ್ಲಿ ಅಂದ್ಬಿಟ್ಟು ತುಂಬ ಹೇಳಿದ್ಬಿಟ್ಟು ಹಾಕಕ್ಕೆ ಹೋಗಬೇಡಿ. ಸೊ ಟಿಪ್ಸ್ನ ಗಮನದಲ್ಲಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಲಾಸ್ಟ್ ತನಕ ವೀಡಿಯೋಸ್ನ ನೋಡಿ, ನಾನು ಕೆಲವೊಂದು ಟಿಪ್ಸ್ ಹೇಳ್ತಿರ್ತೀನಿ. ಸೊ ಲಾಸ್ಟ್ ಈ ಥರ ಹೇಳಿಬಾರ್ದು. ಸೂಜಿನ ಜಸ್ಟ್ ಸಿಂಪಲ್ಲಾಗಿ ಇಟ್ಕೊಳ್ಳಿ, ಅಂದರೆ ಜಾಸ್ತಿ ಟೈಟಾಗಿ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಲೂಸಾಗೇ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಯಾರಿಲಿ ತುಂಬ ರಿಂಕಲ್ಸ್ ಬರುತ್ತೆ. ಮುಂದೆ ಹಾಕಿದ್ರೂ ಒಂದು ಸ್ವಲ್ಪ ಮುಂದೆ ಹಾಕಕ್ಕೆ ಹೋದ್ರೂ ಸ್ಯಾರಿ ತುಂಬ ರಿಂಕಲ್ ಬೀಳುತ್ತೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಮತ್ತು ಇನ್ನೊಂದು ಪಾಯಿಂಟು ಗಮನದಲ್ಲಿ ಇಟ್ಕೊಂಡು ಕೇಳಿ, ಲಾಕ್ ಮಾಡಬೇಕಾದ್ರೆ ಯಾವತ್ತೂ ನಾವು ಟೈಟಾಗಿ ಲಾಕ್ ಮಾಡಬಾರ್ದು. ಸ್ವಲ್ಪ ಲೂಸಾಗೇ ಲಾಕ್ ಆಗಿರಲಿ, ಇಷ್ಟು ಲೂಸಾಗೇ ಇರಲಿ. ಟೈಟಾಗಿ ಲಾಕ್ ಮಾಡಿದ್ರೂ ಸ್ಯಾರಿ ಮೇಲೆ ರಿಂಕಲ್ ಬರುತ್ತೆ. ಸೊ ಈಗಾಗಲೇ ಸ್ಯಾರಿ ಹಾಕ್ಬೇಕಾದ್ರೆ ಕ್ರೋಶಾನ ಯಾರ್ಯಾರಿಗೆ ರಿಂಕಲ್ ಬಂದು ಬೇಡಪ್ಪ ಮಾಡೋದೇ ಬೇಡ ಅಂತ ಬಿಟ್ಟಿರ್ತೀರ, ದಯವಿಟ್ಟು ಈ ಟಿಪ್ಸ್ನ ನೋಡಿ ಮತ್ತೆ ಸ್ಯಾರಿನ ತೊಗೊಂಡು ನೀವು ಕ್ರೋಶಾ ಹಾಕಿ. ಸ್ವಲ್ಪನೂ ರಿಂಕಲ್ ಬರಲ್ಲ, ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ 4 ಚೈನ್ ಹಾಕಾಯಿತು. 4 ಚೈನ್ ಆದಮೇಲೆ ಬೀಡನ್ನ ಕೈಯಲ್ಲಿ ತೊಗೊಂಡು ಕ್ರೋಶಾ ನೀಡಲ್ ಇಲ್ಲಿ ಕಾಣುತ್ತಲ್ಲ ಹೋಲು, ಸೊ ಅದಕ್ಕೆ ಹಾಕಿ ಸ್ಯಾರಿ ಥ್ರೆಡ್ ಅಂದರೆ ಕ್ರೋಶಾನ ಬಿಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಮೇಲೆ ತೊಗೊಂಡು ಇಲ್ಲಿಂದ ಇದನ್ನು ಹಾಕೋದು. ಸ್ವಲ್ಪ ಹಾಕಿದ್ಮೇಲೆ ಬೀಡನ್ನ ಲಾಕ್ ಮಾಡಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಬೀಡ್ ಲಾಕ್ ಮಾಡೋದು. ಸೊ ಇದನ್ನು ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿ ಮುಂದೆ ಈ ಥರ ತೊಗೊಂಡು ಹೋಗಬೇಡಿ, ಈ ಥರ ಹಾಕಿದ್ರೆ ರಿಂಕಲ್ ಬರುತ್ತೆ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಕ್ರೋಶಾ ನೀಡಲ್ನ ಹಾಕಿ ಥ್ರೆಡ್ನ ತಗೊಬಂದು ಲಾಕ್ ಮಾಡುವಂಥದ್ದು. ಲಾಕ್ ಮಾಡಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ಲೂಸಾಗಿ ಲಾಕ್ ಮಾಡಿ. ಮತ್ತೆ ಹೇಳ್ತಿದ್ದೀನಿ, ಲೂಸಾಗಿ ಲಾಕ್ ಮಾಡಲಿಲ್ಲ ಅಂದರೆ ಸ್ಯಾರಿ ಮೇಲೆ ರಿಂಕಲ್ ಬರುತ್ತೆ. ಪ್ಲಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೀಟಾಗಿ ಲಾಕ್ ಮಾಡಿ, ಇಲ್ಲಾಂದರೆ ಸ್ಯಾರಿ ರಿಂಕಲ್ ಕೂರುತ್ತೆ. ನೆಕ್ಸ್ಟ್ ಮತ್ತೆ 4 ಚೈನ್ ಮತ್ತೆ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಒಂದು ಲಾಕ್. ಓಕೆ, ಮತ್ತೆ ಒಂದು ಬೀಡ್ ತೊಗೊಳ್ಳಿ. ಬೀಡ್ ಹೋಲ್ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಹೋಲ್ ಒಳಗಡೆ ಕ್ರೋಶಾ ನೀಡಲ್ನ ಹಾಕಿ ಸೊ ಥ್ರೆಡ್ನ ಸರಿ ಮಾಡಿಕೊಂಡು 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ಡು ಕೂಡ ನೀಟಾಗಿ ಕೂರೋ ಥರ ಮಾಡಿಕೊಂಡು ನಾವು ಜಸ್ಟ್ ಇದನ್ನು ಪುಷ್ ಮಾಡೋದಷ್ಟೇ. ಪುಷ್ ಆದಮೇಲೆ ಒಂದು ಲಾಕ್ ಈ ಥರ ಲೂಸಾಗೇ ಇರಲಿ.
ಓಕೆ. ಟೈಟ್ ಆದರೆ ಮತ್ತೆ ತೆಗೆದು ಮತ್ತೆ ಹಾಕಿ. ಓಕೆ, ಅದು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಲಾಕ್ ಹಾಕುವಂಥದ್ದು. ನೋಡಿ ಇಷ್ಟೇ. ಈ ಥರ ಎಳಿಬೇಡಿ, ತುಂಬ ಟೈಟಾಗಿ ರಿಂಕಲ್ ಬರುತ್ತೆ. ಸೊ ಮತ್ತೆ 1 2 3 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್. ನೆಕ್ಸ್ಟ್ ಸೇಮ್ 1 ಬೀಡ್, ಥ್ರೆಡ್ನ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಲಾಕ್, ಬೀಡ್ನ ಒಳಗಡೆ ಪಾಸ್ ಮಾಡಿ ದಾರ ಮೇಲೆ ತಂದು 6 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ಡನ್ನು ತಗೊಬಂದು ಒಂದು ಲಾಕ್ ಫ್ರೆಂಡ್ಸ್. ಹೀಗೆ ಕಂಟಿನ್ಯೂ ಮಾಡಿ. ನಾನು ಇದೇ ಥರ ಬೀಡ್ಸ್ನ ಲಾಸ್ಟ್ ತನಕ ಹಾಕ್ಕೊಂಡಿದ್ದೀನಿ. ನೀವು ಸ್ಯಾರಿಗೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಲಾಸ್ಟ್ ತನಕ ಹಾಕ್ಕೊಬೋದು. ಸೊ ಈ ಥರ ಆದಮೇಲೆ ಇದು ಲಾಸ್ಟ್ ಅಂದ್ಕೊಳ್ಳಿ, ನಾನು ಸ್ಯಾರಿ ಲಾಸ್ಟ್ ಮಾಡ್ತಿದ್ದೀನಿ ಅಂತ. ಸೊ ಲಾಸ್ಟ್ 4 ಚೈನ್ ಹಾಕ್ಬಿಟ್ಟು ನಾನು ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಇದನ್ನು 2 ಚೈನ್ ಹಾಕಿ ಲಾಸ್ಟಲ್ಲಿ ಟ್ರಿಮ್ ಮಾಡಿ ಇಲ್ಲಿ ಕ್ರೋಶನ್ ನೀಡಲ್ ಇರುತ್ತಲ್ಲ ಅದನ್ನು ಜಸ್ಟ್ ಮೇಲ್ಗಡೆ ತಗೊಂಡು ಬಂದು ಇದು ಲಾಕ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಲಾಕ್ ಮಾಡಲಿಲ್ಲ ಅಂತಂದರೆ ದಾರ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ, ಮತ್ತು ಎಲ್ಲ ನೀವು ಹಾಕಿರೋ ಇಷ್ಟು ಸಹ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ಮರೀದೆ 2 ಚೈನ್ಸ್ನ ಹಾಕಿ ಥ್ರೆಡ್ನ ಸ್ವಲ್ಪ ಸೂಜಿಲ್ಲೇ ಅಂದರೆ ಕ್ರೋಶನ್ ನೀಡಲಿಂದನೇ ಹೊರ ತೆಗಿಯುವಂಥದ್ದು. ಓಕೆ ಫ್ರೆಂಡ್ಸ್, ಈ ಟಿಪ್ಸು ಮತ್ತು ಟ್ರಿಕ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಹೋಗೋದನ್ನು ಮರಿಬೇಡಿ. ಓಕೆ, ಬಾಯ್.